ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಇವತ್ತು ನಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಗೋಲ್ಡ್ ಕಲೆಕ್ಷನ್ಸ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ನಾನು ರೀಸೆಂಟಾಗಿ ಒಂದು ಶಾರ್ಟ್ಸ್ ಹಾಕಿದ್ದೆ. ನಾನು ಲಲಿತಾ ಜ್ಯುವೆಲ್ಸಲ್ಲಿ ಒಂದು ರೂಬಿದು ನೆಕ್ಲೆಸ್ ತಗೊಂಡೆ ಅಂತ. ಸೊ ನೋಡಿ, ಇದೇ ಅದು. ನಾನು ಲಲಿತಾ ಜ್ಯುವೆಲ್ಸ್ಗಿಂತ ನಮ್ಮ ಅಮ್ಮನಿಗೆ ನೋಸ್ ಪಿನ್ ತೊಗೊಳಕ್ಕೆ ಅಂತ ಹೋದಾಗ ನನಗಿಷ್ಟ ಆಗಿತ್ತು, ಹಾಗಾಗಿ ನಾನು ಇದನ್ನು ತೊಗೊಬಂದೆ. ಇದು ಆಲ್ಮೋಸ್ಟು 26 ಗ್ರಾಮ್ಸ್ ಇದೆ. ನೋಡಿ ಎಷ್ಟು ಕ್ಯೂಟಾಗಿದೆ ಅಂದರೆ, ಕಾಸಿದೆ ಮೇಲ್ಗಡೆ, ಕೆಳಗಡೆ ರೂಬಿ ಇದೆ. ಈ ರೂಬಿನ ರೇಟ್ ಬಂದೆ ನಿಮಗೆ 26,000 ಆಯಿತು. ಜೊತೆಗೆ ಮೇಕಿಂಗ್ ಚಾರ್ಜ್ ಇದೆಲ್ಲ ಸೇರಿಸಿ 2,05,000 ಆಯಿತು. ಇದು ಟೋಟಲ್ ಆಗಿದ್ರು ವೆಯ್ಟ್ ಬಂದು 26 ಗ್ರಾಮ್ಸ್ ಇದೆ. ರೂಬಿ ತೆಗೆದ್ರೆ ಬರೀ ಗೋಲ್ಡ್ ಅಂತ ಬಂದರೆ 22 ಗ್ರಾಮ್ಸ್ ಇದೆ. ಎಷ್ಟು ಕ್ಯೂಟಾಗಿದೆ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದೆ. ನನ್ನ ಕಸಿನ್ಸ್ ಅಂತೂ ಅಕ್ಕ ಸೂಪರಾಗಿದೆ ಅಕ್ಕ, ಇದನ್ನು ಮಾತ್ರ ತೊಗೊಳ್ಳಿ, ಇದನ್ನೇ ತೊಗೊಳ್ಳಿ, ಇದನ್ನು ಬಿಟ್ಟು ಬೇರೆ ಯಾವುದೋ ತೊಗೊಳ್ಳಿ, ನಿಮ್ಮ ಹತ್ರ ಲಾಂಗ್ ಹಾರಗಳು ತುಂಬ ಇದೆ. ಸೊ ಈ ಥರ ಶಾರ್ಟ್ ನೆಕ್ಲೆಸ್ ಇಲ್ಲ ಅಂತ ಹೇಳಿದಾಗ ನೋಡಿ, ಬ್ಯಾಕಲ್ಲಿ ಮಾತ್ರ ಈ ಥರ ಇದೆ, ಮೌಲ್ಡ್ ಇಲ್ಲ, ಓಪನ್ ಆಗಿದೆ. ಇದು ಬಂದು ಮ್ಯಾಟ್ ಫಿನಿಷಿಂಗಲ್ಲಿದೆ, ಸೂಪರಾಗಿದೆ. ಇದಂತೂ ನೀವು ಮುತ್ತಿನ ಒಲೆ ಜುಮ್ಕಿ ಜೊತೆ ಮ್ಯಾಚ್ ಮಾಡ್ಕೊಬೋದು. ನೋಡಿ, ಇದು ನಾನು ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಹಾಕಿದ್ದೀನಿ, ಅದಕ್ಕೆ ಅದು ಸೂಪರಾಗಿ ಮ್ಯಾಚ್ ಆಗಿತ್ತು. ಅದಕ್ಕೆ ನಾನು ಓಲೆಗೆ ಅಂತ ಮುತ್ತಿನ ಜುಮ್ಕಿ ಹಾಕಿದ್ದೀನಿ. ನಾನು ಇದಕ್ಕೆ ಒಂದು ರೂಬಿದೆ, ಒಂದು ಇಯರಿಂಗ್ ತೊಗೊಬೇಕು ಅಂದ್ಕೊಂಡು. ನನ್ನ ಹೇರ್ ನೋಡಿ ಎಷ್ಟು ಲಾಂಗ್ ಆಗಿದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಹೇರ್ ಸೀಕ್ರೆಟ್ನ ಹಾಕ್ತೀನಿ. ನಾನು ಯಾವುದೇ ಸರಿನೂ ಗೋಲ್ಡ್ ತೊಗೊಬೇಕು ಅಂತ ಹೋದಾಗ ನನಗೆ ಇಷ್ಟ ಆಯಿತು ಅಂದರೆ ತೊಗೊತೀನಿ. ನಾನು ಇದು ಹುಡುಕಿ ಅದು ಹುಡುಕಿ ಇನ್ಸ್ಟಾಗ್ರಾಮ್ ನೋಡಿ ಮತ್ತು ಪಿಂಟ್ರೆಸ್ಟ್ ನೋಡಿ ಎಲ್ಲ ಮಾಡಿಸಲ್ಲ. ನನಗೆ ಒಂದು ಸತಿ ನೋಡಿದ ತಕ್ಷಣ ಇಷ್ಟ ಆಯಿತು ಅಂದರೆ ನಾನು ಅದನ್ನು ಪರ್ಚೇಸ್ ಮಾಡ್ತೀನಿ. ನನ್ನ ಮೇನ್ ಟಾರ್ಗೆಟ್ ಬಂದು ಏನಂದರೆ, ಇದು ಒಂದು ಸೇವಿಂಗ್ ಥರ, ಎಷ್ಟಾಗುತ್ತೋ ಅಷ್ಟನ್ನ ಸೇವಿಂಗ್ಸ್ ಮಾಡಬೇಕು ಅಂತ. ಇದು ಒಂದು ಆಯಿತಾ. ನೆಕ್ಸ್ಟು ಇದು ಬಂದು ಚೋಕರ್. ಇದು ಬಂದು ಬರೀ ಗೋಲ್ಡ್ ಇದೆಲ್ಲ ಪೆಂಡೆಂಟ್ ಇದೆಲ್ಲ ಅದೇ 10 ಗ್ರಾಮ್ಸ್ ಇದೆ. ಮತ್ತು ಪರ್ಲ್ಗೆ ಸಪ್ರೇಟ್ ಚಾರ್ಜ್ ಮಾಡಿದ್ರು. ಇದು ಅಷ್ಟೇ, ನಾನು ಸುಮ್ಮನೆ ಹೋಗಿದ್ದೆ ಅಂಗಡಿಗೆ, ಆವಾಗ ಇಷ್ಟ ಆಯಿತು. ನಾನು ರೆಗ್ಯುಲರಾಗಿ ಮಾಡಿಸೋ ಅಂಗಡಿಲಿ ಅವ್ರು ನಾನು ಹೋದಾಗೆಲ್ಲ ಯಾವುದಾದ್ರು ಹೊಸ ಥರ ಬರುತ್ತೋ ಅದನ್ನು ತೋರಿಸ್ತಾ ಇರ್ತಾರೆ. ಹಾಗಾಗಿ ನನಗೂ ಇದು ಇಷ್ಟ ಆಯಿತು. ನಾನು ಅಲ್ಲೇ ನನ್ನ ಹಸ್ಬೆಂಡು ಬಂದಿರೋದು, ಹಾಗಾಗಿ ನಾನು ಕೊಡಿಸಿದ್ರು. ಆವತ್ತು ನಾನೇನು ಪೇಮೆಂಟ್ ಮಾಡಿಲ್ಲ, ನಾನು ನೆಕ್ಸ್ಟ್ 1 ವೀಕ್ ಆದಮೇಲೆ ಪೇಮೆಂಟ್ ಮಾಡಿದೆ. ಬಟ್ ನನಗೆ ಅವ್ರು ಗೋಲ್ಡ್ ತೊಗೊಳೋಕೆ ಕೊಟ್ಟಿದ್ರು, ಯಾಕಂದರೆ ನಾನು ರೆಗ್ಯುಲರಾಗಿ ಅಲ್ಲೇ ತೊಗೊಳ್ಳೋದು. ಸೊ ಹಂಗಾಗಿ ಅವ್ರಿಗೆ ನನ್ನ ಮೇಲೆ ತುಂಬ ನಂಬಿಕೆ ಇದೆ. ಸೊ ಈ ನಡುವೆ ಈ ಥರ ಸ್ಮಾಲ್ ಚೋಕರ್ಸ್ ತುಂಬ ಟ್ರೆಂಡಿಂಗಲ್ಲಿದೆ, ಹಾಗಾಗಿ ತಗೊಂಡೆ. ಜೊತೆಗೆ ನೋಡಿ, ಸೈಡಲ್ಲಿ ಬೀಡ್ಸ್ ಸ್ಪೋನ್ಸ್ ಇದರಲ್ಲ, ಅದು ಬ್ಲ್ಯಾಕ್ ಆಗಿಬಿಟ್ಟಿದೆ. ಸೊ ಅದು ಗೋಲ್ಡ್ ಅಲ್ಲ, ನಾರ್ಮಲ್ಲಿ ಥ್ರೆಡ್ಡಿಂದ ಮಾಡಿರೋದು. ಸೊ ನೀವು ತೊಗೊಬೇಕಾದ್ರೆ ಅದರಲ್ಲೂ ಗೋಲ್ಡಿಂದನೇ ಮಾಡಿರ್ತಾರೆ, ಆ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಚೇಂಜ್ ಮಾಡಿಸ್ಬೇಕು, ಬಟ್ ನಾನು ರೆಡಿ ತೊಗೊಂಡಿರೋದ್ರಿಂದ ನಾನು ಅದೆಲ್ಲ ನೋಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ದಿನ ಇಟ್ಟ ಮೇಲೆ ಅದು ಆ ಥರ ಆಯಿತು. ಒಂದು 2-3 ಸತಿ ವೇರ್ ಮಾಡೋದು ಬೇರೆ ಇರುತ್ತಲ್ಲ, ಅದರಿಂದ ಅದು ಬ್ಲ್ಯಾಕ್ ಆಯಿತಾ. ಇದಕ್ಕೂ ಅಷ್ಟೇ ಮುತ್ತಿನ ಜುಮ್ಕಿ ಸೂಪರ್ ಸೆಟ್. ಇದು ಬಂದು ನಂದು ಮುತ್ತಿನ ಜುಮ್ಕಿ ನಾನು ಮದುವೆ ಆದಮೇಲೆ ತೊಗೊಂಡಿದ್ದು. ಇದು ಅಷ್ಟೇ 12 ಗ್ರಾಮ್ಸ್ ಇದೆ, ಓಲೆ ಮತ್ತು ಜುಮ್ಕಿ ಎರಡೂ ಸೇರಿ. ಇದು ನನ್ನ ಹಸ್ಬೆಂಡ್ ಕೊಡಿಸಿದ್ದು. ಸುಮ್ಮನೆ ಸಂಕ್ರಾಂತಿ ಹಬ್ಬದಲ್ಲಿ ಅವರು ಔಟ್ ಸ್ಟೇಷನ್ಗೆ ಹೋಗಿದ್ರು ಅಂದ್ಬಿಟ್ಟು, ಯಾವುದೋ ದುಡ್ಡು ಬಂದಿದೆ ಅಂದ್ಬಿಟ್ಟು ಏನಾದ್ರು ಗೋಲ್ಡ್ ತೊಗೊತೀಯ ಅಂದರು. ನನಗೆ ಹೆಣ್ಮಕ್ಳಿಗೆ ಹೇಳ್ಬೇಕಾ, ಗೋಲ್ಡ್ ತೊಗೊತೀನಿ ಅಂದ ತಕ್ಷಣ ಎಸ್ ಅಂದೆ. ಸೊ ಅಂಗಡಿಗೆ ಹೋಗಿ, ಇದು ಅಷ್ಟೇ ನಾನು ಮಾಡಿಸಿದ್ದಲ್ಲ, ಇದು ರೆಡಿ ಇತ್ತು, ಬಟ್ ತುಂಬ ನೀಟಾಗಿತ್ತು, ಹಾಗಾಗಿ ತೊಗೊಂಡೆ. ಇದನ್ನ ರೀಸೆಂಟಾಗಿ ತೊಗೊಂಡೆ. ಇದು ಬಂದು 7 ಗ್ರಾಮ್ಸ್ ಇದೆ. ಸೊ ರಾಮ್ಲೀಲಾ ಅಂತ ಹೇಳ್ತಾರೆ ಇದ್ರ ಓಲೆ ಬಂದು. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ಸುಮ್ಮನೆ ಇದು ತೊಗೊಬೇಕಂತ ಹೋಗಿದ್ದಲ್ಲ, ಹೀಗೆ ಸುಮ್ಮನೆ ಏನೋ ತೊಗೊಳೋಕ್ಕೆ ಅಂತ ಹೋಗಿದ್ದಾಗ ನಾನು ಇದು ನೋಡಿ ಇಷ್ಟ ಆಗಿ ತೊಗೊಂಡೆ. ಇದು ನನ್ನ ಲಾಂಗ್ ಹಾರ, 2 ಹಾರ ಇದೆ. ಸೊ ಅದಕ್ಕೆ ನೀಟಾಗಿ ಮ್ಯಾಚ್ ಆಗುತ್ತೆ, ಹಾಗಾಗಿ ನಾನು ಇದನ್ನು ತೊಗೊಂಬಂದೆ. ಇದು ಪೇರ್ ಬಂದು ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಒಂದು ಸಲ ರೀಸೆಂಟಾಗಿ ನನ್ನ ಫಂಕ್ಷನ್ಗೆ ಹಾಕ್ಕೊಂಡು ಹೋಗಿದ್ದು, ಅವ್ರು ಹೇಳ್ತಾಯಿದ್ರು ಎಷ್ಟು ಗ್ರಾಮ್ ಇದೆ ಅಂತ, ನೋಡೋಕ್ಕೆ 10 ಗ್ರಾಮ್ಸ್ ಥರ ಕಾಣುತ್ತೆ ಅಂತ. ಬಟ್ ಇದು ಬರೀ 7 ಗ್ರಾಮ್ಸ್ ಇದೆ. ತುಂಬ ಕ್ಯೂಟಾಗಿದೆ. ಮೇಲ್ಗಡೆ ಮತ್ತು ಕೆಳಗಡೆ ಒಂದು ರೆಡ್ ಮತ್ತು ಗ್ರೀನ್ ಸ್ಟೋನ್ ಇದೆ. ನಂದು ಲಾಂಗ್ ಹಾರದಲ್ಲಿ 2ರಲ್ಲೂ ರೂಬಿಗಳಿದೆ, ಗ್ರೀನ್ ಮತ್ತು ರೆಡ್, ಅದಕ್ಕೆ ಆರಾಮಾಗಿ ಮ್ಯಾಚ್ ಆಗುತ್ತೆ ಅಂತ. ಇದೊಂದು ಚೈನು, ಇದು ಅಷ್ಟೇ 15 ಗ್ರಾಮ್ಸ್ ಇದೆ. ಇದು ನನ್ನ ಮಗಳದ್ದು ಚೈನು. ಇದು ನೋಡಿದಾಗ ಒಂದು 20 ಗ್ರಾಮ್ಸ್ ಥರ ಅನಿಸುತ್ತೆ, ಲೈಟ್ ವೆಯ್ಟು, ಬಟ್ ನೋಡೋಕ್ಕೆ ತುಂಬ ದಪ್ಪ ಕಾಣುತ್ತೆ. ಆ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ. ಇದು ನನ್ನ ಮಗಳ ನಾಮಕರಣ ಟೈಮಲ್ಲಿ ನಮ್ಮಪ್ಪ ಕೊಡಿಸಿದ್ದು. ಇದ್ರ ಜೊತೆಗೆ 2 ಬಳೆ ಕೂಡ ಕೊಡಿಸಿದ್ರು. ಆ ಬಳೆ ಊರಲ್ಲಿದೆ, ಬ್ಯಾಂಗ್ಳೂರಲ್ಲಿದೆ, ಅದು ಹಂಗಾಗಿ ನಂಗೆ ತೋರ್ಸೋಕ್ಕಾಗಲ್ಲ. ಕೆಲವೊಂದು ಗೋಲ್ಡ್ ನನ್ನ ಹತ್ರ ಸದ್ಯಕ್ಕಿಲ್ಲ, ನನ್ನ ಹತ್ರ ಮನೇಲಿ ಎಷ್ಟು ಗೋಲ್ಡ್ಸ್ ಇದೆ ಅದನ್ನು ತೋರಿಸ್ತೀನಿ. ಕೆಲವೊಂದಷ್ಟು
ಬ್ಯಾಂಕಲ್ಲಿದೆ. ಇದು ಒಂದು ಓಲೆ ಮತ್ತು ಜುಮ್ಕಿ. ಇದು ನನಗೆ ಇದರಿಂದ ತುಂಬ ಎಮೋಷನ್ಸ್ ಇದೆ. ಅಂದರೆ ನನ್ನದು ಚಿಕ್ಕ ವಯಸ್ಸಿಂದನೂ ಇದು ನನ್ನ ಹತ್ರ ಇದೆ. ಒಂದು 15 ವರ್ಷ ಆಗಿರ್ಬೋದು ಇದು ನನ್ನ ಹತ್ರ ಇರೋದ್ರಿಂದ. ನಮ್ಮಮ್ಮ ಇದು ಹಳೇದಾಗಿದೆ, ಕೊಟ್ಬಿಟ್ಟು ಬೇರೆ ತಗೋ ಅಂದರು. ಬಟ್ ನನಗೆ ನನ್ನ ಒಂದು ಅಟ್ಯಾಚ್ಮೆಂಟ್ ಅಷ್ಟೇ, ಹಾಗಾಗಿ ನಾನು ಇದನ್ನ ಹಾಗೆ ಇಟ್ಕೊಂಡಿದ್ದೀನಿ. ಇದೆಲ್ಲರೂ ಹೋದರೂ ಈ ಸದ್ಯಕ್ಕಂತೂ ಯೂಸ್ ಮಾಡ್ತಿಲ್ಲ, ಬಟ್ ಇದು ನಾನು ಹಾಗೆ ಇಟ್ಕೊಂಡಿದ್ದೀನಿ. ಯಾಕಂದರೆ ನನಗೆ ತುಂಬ ಮೆಮೊರೀಸ್ ಇದೆ ಓಲೆಯಲ್ಲಿ. ಹಾಗಾಗಿ ನಾನು ನಿಮ್ಗೇನು ಸಜೆಷನ್ ಮಾಡ್ತೀನಿ ಅಂದರೆ, ನಿಮ್ಗೆ ಯಾವಾಗ ಈಗ ಬೇರೆ ಶಾಪ್ಗಳಲ್ಲಿ ದೊಡ್ಡ ಶಾಪ್ಗಳು ಅಷ್ಟೇ ಸ್ಕೀಮ್ಸ್ಗಳಾಗ್ತಾರೆ. ಸೊ ನಿಮ್ಗೆ ಯಾವಾಗ ಈಗ ಒಂದು 2,000ನಾದರೂ ಉಳಿಸ್ಬೋದು ಮಂತಲ್ಲಿ. ಸೊ ಹಂಗೆ ಸ್ಕೀಮ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡಿ. ಗೋಲ್ಡನ್ನು ತುಂಬ ಜನಕ್ಕೆ ಗೊತ್ತಿಲ್ಲ, ಇದು ಒಳ್ಳೆ ಸೇವಿಂಗ್. ನಾನು ಒಂದು 5 ವರ್ಷ 6 ವರ್ಷದ ಹಿಂದೆ ಹೋದರೆ ₹3,000 ಇತ್ತು. ಇವತ್ತು ಗೋಲ್ಡ್ ರೇಟ್ ಬಂದು 7,000. ನೀವು ಈ ಥರ ಓಲೆನೇ ತೊಗೊಬೇಕು, ಸರನೇ ತೊಗೊಬೇಕಂತಿಲ್ಲ. ನೀವು ಗಟ್ಟಿ ಗೋಲ್ಡ್ ಇಟ್ಕೊಬೋದು. ಗಟ್ಟಿ ಗೋಲ್ಡ್ ತೊಗೊಂಡ್ರೆ ಬ್ಯಾಂಕಲ್ಲಿ ಇಡೋಕ್ಕಲ್ಲ, ನೀವು ಬ್ಯಾಂಗಲ್ ಥರ ಮಾಡಿ ಇಟ್ಕೊಬೇಕು. ಅಥವಾ ಒಂದು ಕಡ್ಡಿ ಥರ ಮಾಡ್ತಾರೆ, ರೋಲ್ ಮಾಡ್ಕೊಳ್ಳೋ ರಿಂಗ್ ಥರ. ಸೊ ನೀವು ಆ ಥರ ಇಟ್ಕೊಂಡ್ರೂ ಆಗುತ್ತೆ. ಇದು ಬಂದು ನಮ್ಮ ದೊಡ್ಡಮ್ಮ ಕೊಡ್ಸಿದ್ದು ನನಗೆ. ಇದು ಮದುವೆ ಟೈಮಲ್ಲಿ ಇದು 3 ಗ್ರಾಮ್ ಇದೆ. ತುಂಬ ಸಿಂಪಲ್ಲಾಗಿ ಎಲಿಗೆಂಟ್ ಆಗಿದೆ, ಒಂದು ಡೈಲಿ ವೇರ್ಗಂತ. ನಾನು ಇದನ್ನು ಡೈಲಿ ವೇರ್ಗೆ ಮಾಡೋದಿಲ್ಲ. ಇದಂತೂ ನನಗೆ ಹೇಳಬೇಕಂದ್ರೆ ಲಕ್ಕಿ ಚೈನ್ ಅಂತ ಹೇಳ್ಬೋದು. ಯಾಕಂದರೆ ಇದು ನನ್ನ ಸೀಮಂತ ಟೈಮಲ್ಲಿ ತೊಗೊಂಡಿದ್ದೆ. ಲಲಿತಾ ಜುವೆಲ್ಸಲ್ಲಿ ಒಂದು ಸ್ಕೀಮ್ ಹಾಕಿದ್ದೆ, 11 ಮಂತ್ ಸ್ಕೀಮು. 2 lakhs ಫಸ್ಟೇ ಪೇ ಮಾಡಿಬಿಟ್ರೆ 11 months ಆದಮೇಲೆ ನೋ ಮೇಕಿಂಗ್ ಚಾರ್ಜ್, ನೋ ವೇಸ್ಟೇಜ್, ನೋ ಸ್ಟೋನ್ ಚಾರ್ಜ್, ಓನ್ಲಿ ಅರೌಂಡ್ 3,000 ರೂಪೀಸ್ ಡಿಫ್ರೆನ್ಸ್ ಆಗಿದೆ ತೊಗೊಬೇಕು ಅಂತ. ತುಂಬ ವರ್ತಾಗಿ ಸಿಕ್ತು ನನಗೆ ಆ ಟೈಮಲ್ಲಿ. 11 months ಆದಮೇಲೆ 2022 ಮಾತಾಡ್ತಾ ಇದ್ದೀನಿ. ಅವಾಗ ಗೋಲ್ಡ್ ರೇಟ್ ಬಂದು 4,200 ಇತ್ತು. ಇವಾಗ ಗೋಲ್ಡ್ ರೇಟ್ ಬಂದು 7,150, 7,200 ಇದೆ. ಅಂದರೆ 3,000 ವೇರಿ ಇದೆ. ಹಾಗಾಗಿ ನೀವು ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋದ್ರಿಂದ ಯಾವತ್ತೂ ಲಾಸ್ ಇಲ್ಲ. ಸೊ ಲೇಡೀಸ್ ಪ್ಲೀಸ್ ಇನ್ವೆಸ್ಟ್ ಮಾಡಿ, ಎಷ್ಟಾಗುತ್ತೋ ಅಷ್ಟನ್ನ ಸೇವ್ ಮಾಡ್ಕೊಳ್ಳಿ. ಇದಂತೂ ಎಷ್ಟು ಕ್ಯೂಟಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ಜನ ಒಳ್ಳೆ ಒಪಿನಿಯನ್ ಕೊಟ್ಟರು ಚೆನ್ನಾಗಿದೆ ಅಂತ. ಇದು ನೋಡಿ, ಇದು ರೂಬೀಸ್ ಇದೆ, ಸ್ಟೋನ್ಸ್ ಇದೆ. ಇದ್ರ ಆಲ್ಮೋಸ್ಟ್ ಇದು ವೆಯ್ಟ್ ಬಂದು 59 grams ಇದೆ. ಆವಾಗ ನನಗೆ 2,20,000 ಆಯಿತಾ ಅಷ್ಟೇ. ಇವಾಗ ತೊಗೊತೀನಿ ಅಂತೋದಕ್ಕೆ 5 lakhs ಬೇಕಾಗ್ಬೋದು. ಹಾಗಾಗಿ ಇದು ಒಂದು ಪರ್ಚೇಸ್ ಮಾಡಿದಾಯಿತು. ಇದು ಲಕ್ಕಿ ಯಾಕಂದರೆ ಇನ್ನೊಂದು ರೀಸನ್ ಇದೆ. ಇದನ್ನು ತೊಗೊಂಡ್ಮೇಲೆ ನಾನು ತುಂಬ ಗೋಲ್ಡ್ಸ್ ತೊಗೊಂಡೆ. ಮೋರ್ ದೆನ್ 150 ಗ್ರಾಮ್ ಗೋಲ್ಡ್ ಹಂಗೆ ತೊಗೊಂಡೆ. ಹಾಗಾಗಿ ನನಗೆ ತುಂಬ ಲಕ್ಕಿ. ಜೊತೆಗೆ ನಾನು ಒಂದು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ನನ್ನ ಹತ್ರ ಇದ್ದಿದ್ದ ಕಡಿಮೆ ಬಜೆಟ್ ನಾನು ಹೇಗೆ ಗೋಲ್ಡ್ ತೊಗೊಂಡೆ ಅಂತ. ಎಲ್ಲರಿಗೂ ಒಂದು ಸೀಕ್ರೆಟ್ ಹೇಳ್ತೀನಿ. ಏನಂದರೆ, ನಾನೇನು ಮಾಡ್ತೀನಿ ಅಂದರೆ, ಬ್ಯಾಂಕಲ್ಲೋಗಿ ಗೋಲ್ಡ್ ಇಟ್ಬಿಟ್ಟು ಒಂದು 1 lakh 2 lakh ಅಂತ ಬಂದಾಗ ಬ್ಯಾಂಕಲ್ಲಿ ಬರೀ 8% ಇದೆ ಇಂಟ್ರೆಸ್ಟ್ ರೇಟ್. ನೀವು ಹೊರಗಡೆ ಹೋದರೆ ಜಾಸ್ತಿ ಆಗುತ್ತೆ. ಜೊತೆಗೆ ಗೋಲ್ಡ್ ರೇಟ್ ಪ್ರತಿ ವರ್ಷಕ್ಕೂ ವೇರಿ ಆಗ್ತಾ ಇರುತ್ತೆ. ಸೊ ಬ್ಯಾಂಕಲ್ಲಿ ಇಟ್ಬಿಟ್ಟು ನಾನು ಗೋಲ್ಡ್ ತೊಗೊಂಡು ಬ್ಯಾಂಕಲ್ಲಿ ಎಷ್ಟೆಷ್ಟು ಆಗುತ್ತೋ ಅಷ್ಟು ಕಟ್ಟಿದ್ರೆ 1 yearಲ್ಲಿ ನಾನು ಅದನ್ನ ವಾಪಸ್ ಈಸ್ಕೊತೀನಿ. ಹೀಗೆ ನಾನು ಗೋಲ್ಡ್ನ ಪರ್ಚೇಸ್ ಮಾಡೋದು. ಇದು ಒಂದು ಟೆಕ್ನಿಕ್. ಇದು ನನಗೆ ನಮ್ಮ ಅಕ್ಕ ಹೇಳ್ಕೊಟ್ಟಿದ್ದು. ಹಾಗಾಗಿ ನಾನು ಫಾಲೋ ಮಾಡ್ತೀನಿ. ಹಾಗಾಗಿ ಒಂದು 2-3 ಹಾಗೆ ತಗೊಂಡಿದ್ದಾಯಿತು. ನೀವು ಏನಾದರೂ ಇದು ಒಳ್ಳೆ ಐಡಿಯಾ ಅನಿಸಿದ್ರೆ ನೀವು ಯೂಸ್ ಮಾಡಿ, ಪರ್ಚೇಸ್ ಮಾಡಿ, ಸೇವಿಂಗ್ ಮಾಡಿ ಅಂತ ನಾನು ನಿಮ್ಗೊಂದು ಸಜೆಷನ್ ಕೊಡ್ತಾಯಿದ್ದೀನಿ. ಜೊತೆಗೆ ನಾನು ಏನೇ ತೊಗೊಂಡ್ರು ನಾನೊಬ್ಬಳೇ ಹಾಕ್ಕೊಬೇಕು ಅನ್ನೋ ಇಂಟೆನ್ಷನಿಂದ ತೊಗೊಳ್ಳಲ್ಲ. ನಮ್ಮಮ್ಮನೂ ಹಾಕ್ಕೊಬೇಕು ಅನ್ನೋ ಇಂಟೆನ್ಷನಿಂದ ತೊಗೊಳ್ತೀನಿ. ಸೊ ಇದು ಹಾರ ಬಂದು ನಾರ್ಮಲಾಗಿ ನಾನಾದರೂ ಹಾಕ್ಕೊಬೋದು, ನಮ್ಮಮ್ಮ ಆದರೂ ಹಾಕ್ಕೊಬೋದು, ಯಾರಾದರೂ ಹಾಕ್ಕೊಬೋದು. ಹಾಗೆ ಒಳ್ಳೆ ಲೆಂತ್ ಇದೆ. ನೀವು ಯಾವುದೇ ಫಂಕ್ಷನ್ಗೂ ಬರೀ ಸಿಂಗಲ್ ಅದೊಂದು ಹಾಕ್ಕೊಂಡ್ರೂ ತುಂಬ ರಿಚಾಗಿ ಕಾಣುತ್ತೆ, ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಬೇಕಾದ್ರೆ ಇಲ್ಲಿ ನೋಡಿ ನಾನು ಹಾಕ್ತಾಯಿದ್ದೀನಿ. ನಂಗೆ ತುಂಬ ಇಷ್ಟ ಆಯಿತು. ಜೊತೆಗೆ ಇದು ಲಕ್ಕಿ ಕೂಡ. ನೋಡಿ, ನಾನು ಆಗಲೇ ಹೇಳ್ದಂಗೆ ಕೆಲವೊಂದಷ್ಟು ಬ್ಯಾಂಕಲ್ಲಿದ್ದೆ, ಇನ್ನೊಂದು ಕೆಲವೊಂದಷ್ಟು ಬೆಂಗಳೂರಲ್ಲಿದ್ದೆ. ಸೊ ನಾನು ನಮ್ಮ ಅಮ್ಮನ ಮನೇಲಿ ಇರೋವಂಥ ಗೋಲ್ಡ್ಸ್ ಏನಿದೆ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ರೀಸೆಂಟಾಗಿ ನಾನು ಇದೊಂದು ಬ್ಯಾಂಗಲ್ ತೊಗೊಂಡೆ. ಬರೀ 20 ಗ್ರಾಮ್ ಇದೆ. ಡೈಲಿ ವೇರ್ಗಾಗುತ್ತೆ, ಸಿಂಪಲ್ ಆಗುತ್ತೆ. ನನಗೆ ಯಾವಾಗಲೂ ಸಿಂಪಲ್ ಆಗಿರೋವಂಥ ಬ್ಯಾಂಗಲ್ಸ್ ಇಷ್ಟು ಡೈಲಿ ವೇರ್ಗೆ. ಇದೊಂದು ಬ್ಯಾಂಗಲ್ ತೊಗೊಂಡಿದ್ದೀನಿ. ಸೊ ಎಷ್ಟಾಗುತ್ತೋ ಈ ವಿಡಿಯೋದಲ್ಲಿ ತೋರಿಸಿ, ಮಿಕ್ಕಿದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಇದು ಮನೇಲಿಲ್ಲ ಸದ್ಯಕ್ಕೆ. ನಿಮಗೆ ಈ ವಿಡಿಯೋ ಏನು ಅನ್ನಿಸ್ತು? ನಾನು ಈಗ ವ್ಲಾಗ್ಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಷ್ಟ. ಪ್ಲೀಸ್ ಸಪೋರ್ಟ್ ಮಾಡಿ ಅಂದ್ಕೊಂಡು ನಾನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇವಾಗ ಇಲ್ಲೊಂದು ಇಯರಿಂಗ್ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದು ಜಸ್ಟ್ 7 grams. ತುಂಬ ಚೆನ್ನಾಗಿದೆ. ನೀವು ಅದು ಹಾಕಿದ್ದು ಸ್ಟೆಪ್ಸ್ ಥರ ಇದೆ, ರೊಟೇಟ್ ಆಗ್ತಿರುತ್ತೆ. ತುಂಬ ಚೆನ್ನಾಗಿದೆ. ಸಿಂಪಲ್ಲಾಗೂ ಇದೆ, ಬಟ್ ಹಾಕೊಂಡಾಗ ತುಂಬ ರಿಚಾಗಿ ಕಾಣುತ್ತೆ.
ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವುದು ನನ್ನ ಜ್ಯುವೆಲ್ಸಲ್ಲಿ ಕಲೆಕ್ಷನಲ್ಲಿ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್. ಬಾಯ್ ಬಾಯ್.